ವರ್ಷ ತೊಡಕು, ಹೊಸ ತೊಡಕು ಅಥವಾ ಹೊಸತೊಡಕು. ಏನ್ ಹೀಗಂದ್ರೆ ನೋಡಿ, ವರ್ಷ ತೊಡಕು ಅಂದ್ರೆ ಹೊಸ ವರ್ಷದ ಆರಂಭ. ಚಾಂದ್ರಮಾನ ಯುಗಾದಿಯ ಮಾರನೇ ದಿನ ಮಾಂಸಾಹಾರ ಪ್ರಿಯರಿಗೆ ವಿಶೇಷ. ಈ ದಿನ ನಾನ್ ವೆಜ್ ಬಹಳ ಎಕ್ಸ್ಪೆನ್ಸಿವ್, ಯಾಕಂದ್ರೆ ಡಿಮಾಂಡ್ ಅಷ್ಟಿರುತ್ತೆ. ಇನ್ನು ಯುಗಾದಿಯಿಂದ 9 ದಿನಗಳು ವಸಂತ ನವರಾತ್ರಿ ಅಂತ ನಿಮಗೆ ಗೊತ್ತಾ? ಯುಗಾದಿಯ ಮಾರನೇ ದಿನ ಹೊಸ ವರ್ಷದ 2ನೇ ದಿನ ಹೊಸ ತೊಡಕು. ಭಾಷೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇದರ ಸರಿಯಾದ ರೂಪ ಹೊಸತು ಅಥವಾ ಅಡಗು ಅಥವಾ ವರ್ಷದಡಗು ಅಂತ. ಹಳೆಗನ್ನಡದಲ್ಲಿ ಅಡಗು ಅಂದ್ರೆ ಬಾಡು ಅಥವಾ ಮಾಂಸ. ಯುಗಾದಿಯ ದಿನ ಸಿಹಿಯೂಟ ಸವಿದ ಮೇಲೆ ಮಾರನೇ ದಿನ ಮಾಂಸಾಹಾರ ಪ್ರಿಯರಿಗೆ ಮೀಸಲಾಗಿಡ್ಲಾಯ್ತು. ಸಿಹಿ ಖಾರಗಳೆರಡೂ ವರ್ಷ ಪೂರ್ತಿ ದೊರಕಲಿ ಅನ್ನೋ ಆಶಯ. ಆದ್ರೆ ಅನೇಕರಿಗೆ ಹಣ ಕೊಟ್ಟು ಮಾಂಸ ಖರೀದಿ ಮಾಡೋ ಸಾಮರ್ಥ್ಯ ಇರೋದಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಇಡೀ ಊರಿಗೆ ಮಾಂಸದೂಟ ಹಾಕ್ಸುವಂತ ಅನಿವಾರ್ಯತೆ ಇರ್ತಾ ಇತ್ತು ಕೆಲವರಿಗೆ. ಹಾಗಾಗಿ ಯುಗಾದಿಯ ಮಾರನೇ ದಿನ ಮುಂಜಾನೆನೆ ಏನ್ ಮಾಡೋರಂದ್ರೆ, ಊರಿನ ಗಂಡಸರೆಲ್ಲ ಸೇರಿ ಪಕ್ಕದ ಕಾಡು ಮೇಡಿಗೆ ಹೋಗಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತಂದು ಅದನ್ನ ದೇವರಿಗೂ ಒಪ್ಪಿಸಿ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಸಂಪ್ರದಾಯ ಬೆಳೀತು. ಸಾಕಷ್ಟು ಜನರಿಗೆ ಒಟ್ಟಿಗೆ ಒಂದೇ ಕಡೆಯಲ್ಲಿ ಸಿಹಿಯೂಟದ ನಂತರ ಮಾಂಸಾಹಾರ ಪ್ರಿಯರಿಗೆ ಹಬ್ಬದೂಟವನ್ನ ಬಡಿಸೋದು ಈ ಆಚರಣೆಯ ಹಿಂದಿನ ಆಶಯ. ಆದ್ರೆ ಹೊಸ ವರ್ಷದ ಆರಂಭದಲ್ಲಿ ಸೇವಿಸುವ ಅಡಗು ಅನ್ನುವ ಪದವೇ ಕಾಲಾಂತರದಲ್ಲಿ ಅವರವರಿಗೆ ತೋಚಿದ ರೂಪದ ಅಪಭ್ರಂಶಗಳಾಗಿವೆ. ಇನ್ನಾದ್ರೂ ಸರಿಯಾದ ಹೆಸರಲ್ಲಿ ಈ ದಿನವನ್ನ ಕರೆಯೋಣ. ಇದು ವರ್ಷದ ಅಡಗು, ಹೊಸ ವರ್ಷದ ಸಮಯದಲ್ಲಿ ಸೇವಿಸೋ ಬಾಡೂಟ.